ನೋಡಿ, ವರ್ಷ ಪೂರ್ತಿ ಇಟ್ಕೊಂಡು ತಿನ್ನಬಹುದಾದಂಥ ನೆಲ್ಲಿ ಬಾಲ್ಸ್. ಬೆಟ್ಟದ ನೆಲ್ಲಿಕಾಯಿ ಸುಮಾರು ಅರ್ಧ kg ತೊಳೆದು ಆರು ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಆವಿಲಿಟ್ಟು ಒಂದು 10-15 ನಿಮಿಷ ಬೇಯಿಸ್ಕೋಬೇಕು. ನೋಡಿ, 15 ನಿಮಿಷ ಬೇಯಿಸಿದ್ದೀನಿ. ಚೆನ್ನಾಗಿ ಬಿರುಕು ಬಿಟ್ಕೊಂಡಿದೆ ಇದು. ಇದನ್ನು ಸುಮ್ಮನೆ ನಾವು ಈ ಥರ ಕೈಯಲ್ಲೇ ಸುಲಭವಾಗಿ ಬಿಡಿಸಿ ಬೀಜ ತೆಗಿಬೇಕಷ್ಟೇ. ಈಗ 1 ಚಮಚ ಜೀರಿಗೆ ಮತ್ತು ಒಂದು ಅರ್ಧ ಚಮಚ ಓಂ ಕಾಳು 2 ಹುರ್ಕೊತಾ ಇದ್ದೀನಿ ಗಮ್ಮನ್ನ ಹೊರಗೆ. ಚಿಟ ಚಿಟ ಅಂದಿದೆ, ಇದು ಸಾಕು. ಇದು ಆರಿಸಿದ್ದೀನಿ. ಈಗ ಅದಕ್ಕೆ 1 ಚಮಚ ಶುಂಠಿ ಪುಡಿ, ಮೆಣಸು ಪುಡಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡ್ತೀನಿ ಅಷ್ಟೇ. ಆಮೇಲೆ ಎಲ್ಲದೂ ಸೇರಿಸಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದರಲ್ಲಿ ಅರ್ಧ kg ಬೆಲ್ಲ ಇದೆ. ನಾನು 2 ಒಬ್ಬೆನಲ್ಲಿ ನೆಲ್ಲಿಕಾಯಿ ಮತ್ತು ಬೆಲ್ಲ 2 ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಆಮ್ಚೂರು ಪುಡಿ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಆಗಿದೆ. ಈಗ ಇದು ಕೂಡ ಬೆಲ್ಲ ಮತ್ತು ನೆಲ್ಲಿಕಾಯಿ 1 ಒಬ್ಬೆ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಹಾಕ್ಕೊಳ್ತೀನಿ. ಈಗ ಎಲ್ಲ ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಉರಿ ಬೇಡ, ಮೀಡಿಯಮ್ ಉರಿನಲ್ಲಿ ಸ್ವಲ್ಪ ಚೆನ್ನಾಗಿ ಇಂಗಿಸೋಣ. ಈ ಜಾರನ್ನ ಒಳ್ಳೆ ಕುಡಿಯೋ ನೀರನ್ನು ಹಾಕ್ಕೊಂಡು ತೊಳ್ಕೊಂಡ್ರೆ ನೀವು ಶರ್ಬತ್ ಥರ ಕುಡಿಬಹುದು. ಸುಮಾರು ಒಂದು 10 ನಿಮಿಷ ಹುರಿದಿದ್ದೀನಿ. ಇದು ಈ ಹದದಲ್ಲಿ ಕೂಡ ಹಲ್ವಾ ಥರ ತಿನ್ಬೋದು, ಲೇಹಿ ಥರ. ಆದರೆ ಇದನ್ನು ಚೆನ್ನಾಗಿ ಗಟ್ಟಿ ಮಾಡಿ ಸ್ವಲ್ಪನೂ ಮೆತು ಇರಬಾರ್ದು. ಆ ಥರ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಅಲ್ಲಿವರೆಗೂ ಹುರಿಯೋಣ, ಇನ್ನೊಂದು 5 ನಿಮಿಷ ಸುಮಾರು. ಗಟ್ಟಿ ಆಗ್ತಾ ಇದ್ದಾಗ ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡು ಹುರಿದ್ರೆ ಒಳ್ಳೆಯದು. ಇನ್ನೂ ಗಟ್ಟಿಯಾಗಿದೆ. ಒಂದು ಸ್ವಲ್ಪ ತಗೊಂಡು ತಣ್ಣಗೆ ಮಾಡಿ ಹೀಗೆ ಉಂಡೆ ಮಾಡಿ ನೋಡಿ. ಈ ಉಂಡೆ ಸ್ವಲ್ಪ ಮೆತ್ತಗಿದ್ರೆ ಇನ್ನೂ ಒಂಚೂರು ಆದರೆ ಒಳ್ಳೆಯದು. ನೋಡಿ, ಇವಾಗ ಚೆನ್ನಾಗಿ ಗಟ್ಟಿಯಾಗಿ ಬಾಣಲಿಯಿಂದ ಬಿಟ್ಕೊಂಡ್ಬರ್ತಾ ಇದೆ. ಇಲ್ಲಿ ಪಾಕದ ಥರ ಹಂಚಿಗೆಲ್ಲ ಒಂಥರ ಮೆತ್ಕೊಳ್ಳುತ್ತೆ ನೋಡಿ, ಪಾಕ ಆದಂಗೆ ಗುಳ್ಳೆ ಗುಳ್ಳೆ. ಅಷ್ಟಾದಾಗ ಈ ಪುಡಿಗಳೆಲ್ಲ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಸ್ವಲ್ಪ ಏಲಕ್ಕಿ ಪುಡಿನೂ ಬೇಕಿದ್ರೆ ಹಾಕ್ಕೋಬಹುದು. ಚೆನ್ನಾಗಿ ಕಲಸೋಣ ಬಿಸಿನಲ್ಲೇ ಒಂದು ಸುತ್ತು. ಆಮೇಲೆ ಒಲೆ ಆರಿಸೋಣ. ಒಲೆ ಆರಿಸಿದ್ದೀನಿ. ಒಲೆ ಮೇಲೆ ಹಾಗೆ ಪೂರ್ತಿ ತಣ್ಣಗಾಗಲಿ ನಿಧಾನಕ್ಕೆ. ಸ್ವಲ್ಪ ಬೆಚ್ಚಗಿದ್ದಂಗೆ ಬಾಣಲೆಗೆ ಈ ಥರ ಎಲ್ಲ ಹೀಗೆ ಸವರಿಟ್ಬಿಡಿ. ಆಮೇಲೆ ಅದರಲ್ಲಿ ಮೆತ್ಕೊಂಡಿರೋದೆಲ್ಲ ತುಂಬ ಸುಲಭವಾಗಿ ತಕ್ಕೋಬೋದು. ಯಾವುದೇ ಸ್ವೀಟ್ ಆದರೂ ಅಷ್ಟೇ. ಬರ್ಫಿ ಥರದ್ದು ಆ ಥರ ಮಾಡೋಕ್ಕೆ ಹೋಗಬೇಡಿ, ಬರೀ ಹಲ್ವಾ ಥರದ್ದು ಮಾತ್ರ ಈ ಥರ ಮಾಡಬಹುದು. ಹೌದು, ಅಲ್ಲೋ ಅನ್ನೋಷ್ಟು ಜಿಡ್ಡು ಕೈ ಮಾಡಿಕೊಂಡು, ತುಪ್ಪದ ಕೈ ಮಾಡಿಕೊಂಡು ಒಂದು ಸಣ್ಣ ಸಣ್ಣ ನೆಲ್ಲಿಕಾಯಿ ಗಾತ್ರನೇ ನಿಮ್ಮ ಉಂಡೆ ಮಾಡಿಬಿಟ್ಟು ಸಕ್ಕರೆ ಪುಡಿಯಲ್ಲಿ ಹಾಕಿ ಹೊರಳಿಸಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತೆಗೆದು ತುಂಬಬೇಕು. ನೋಡಿ, ಉಂಡೆಗಳೆಲ್ಲ ಸಕ್ಕರೆಯಲ್ಲಿ ಹಾಕಿ ಈ ಥರ ಹೊರಳಿಸಿ ಪೂರ್ತಿ ತಣ್ಣಗಾದ್ಮೇಲೆ ಬೇಕಿದ್ರೆ ಗಾಜಿನ ಬಾಟ್ಲಿಗೆ ಹಾಕಿಟ್ಕೋಬೋದು. ಈಗೆಲ್ಲ ಸಿದ್ಧವಾಗಿದೆ. ನೋಡಿ, ಶಬ್ದ ಕೇಳಿಸ್ತಾ ಇದೆಯಾ? ಈ ಥರ ಇದ್ದರೆ ಚೆನ್ನಾಗಿ ಹೀಗೆ ಇರುತ್ತೆ. ಸ್ವಲ್ಪ ಮೆತ್ತಗೇನಾದರೂ ಆದರೆ ಸ್ವಲ್ಪ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ ಅಷ್ಟೇ. ಕೆಟ್ಟು ಹೋಗಲ್ಲ, ತಿನ್ನೋಕ್ಕೂ ಏನಾಗಿರಲ್ಲ. ಅದರಿಂದ ಯೋಚನೆ ಇಲ್ಲ.